ಹಾಯ್ ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾದವ ರಾಜ ಆಳಿದಂಥ ನಾಡು, ಚಾಲುಕ್ಯರ ಬೀಡು ಅಂತಲೇ ಹೇಳ್ಬೋದು. ಯಾದಗಿರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತಿನ ಡೇಲಾಗಲ್ಲಿ ಏನೇನಿರುತ್ತೆ ನೋಡೋಣ. ಗುರು, ಮೇಲ್ಗಡೆ ಪೋರ್ಟ್ ಚೆನ್ನಾಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದರೆ ಇವಾಗ ನಾನು ಮಾಡ್ತಾ ಇರುವಂಥ ಟ್ರೆಕ್ಕಿಂಗ್ ಮಾತ್ರ ಸೂಪರ್ ಆಗಿದೆ. ಬನ್ನಿ ನೋಡಿ ಗುರು, ಯಾವ ಥರ ಹೋಗ್ತಾ ಇದ್ದೀನಿ ಅಂತ ನೋಡಿ. ಎಲ್ಲವೂ ಕೂಡ ನಿಮಗೋಸ್ಕರ, ನೀವು ಕೊಡ್ತಾ ಇರುವಂಥ ಸಪೋರ್ಟ್ಗೋಸ್ಕರ ಒಳ್ಳೆ ಕಂಟೆಂಟನ್ನು ಕೊಡಬೇಕು, ಏನಿರುತ್ತೋ ಅದನ್ನು ಹಂಗಂಗೆ ತೋರಿಸ್ಬೇಕು ಅಂತ ನೋಡಿ. ಗುರು, ಇಲ್ಲಂತೂ ಕಾಲಂತೂ ಪೂರ್ತಿ ಸ್ಲಿಪ್ ಆಗುತ್ತೆ. ತುಂಬ ಹುಷಾರಾಗಿ ಬರ್ಬೇಕು ಇಲ್ಲಿ ಬರಬೇಕಂದ್ರೆ. ನೋಡಿ ಇಲ್ಲಿಂದ ವ್ಯೂ ಹೆಂಗಿದೆ ಅಂತ. ಯಾದಗಿರಿ ಪೋರ್ಟ್ ಅಂತ, ಯಾದಗಿರಿ ಪೋರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದೆ. ನೋಡಿದ್ರೆ ಇಲ್ಲಿ ಯಾವ ಥರ ಇದೆ ಅಂತ ನೋಡಿ. ಇಷ್ಟೆಲ್ಲ ಕಷ್ಟಪಟ್ಟು ಈ ಒಂದು ಯಾದಗಿರಿ ಪೋರ್ಟ್ದು ವಿಡಿಯೋ ಮಾಡಬೇಕಾಗಿತ್ತಾ? ಈ ಥರ ಇದೆ ಗುರು ಟ್ರೆಕ್ಕಿಂಗು. ಏನು ಮಾಡ್ತೀರ ಗುರು? ಬರೀ ಮನ್ಸು ಹತ್ತೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ನಾನು ಈ ಥರ ಒಂದು ಬ್ಯಾಗ್ ಹಾಕ್ಕೊಂಡು ಹತ್ತಾಯಿದ್ದೀನಿ. ಅದು 80 ಲೀಟರ್ಸ್ ಗುರು ಬ್ಯಾಗು, ಸುಮ್ಮನೆ ಚಿಕ್ಕದಲ್ಲ ನೋಡಿ. ಈ ಥರ ಇಷ್ಟು ದೊಡ್ಡ ಬ್ಯಾಗನ್ನು ಹಾಕ್ಕೊಂಡ್ಬಿಟ್ಟು ಟ್ರೆಕ್ಕಿಂಗ್ ಮಾಡ್ತಾಯಿದ್ದೀನಿ. ಅದು ಈ ಥರ ಇದೆ ಟ್ರೆಕ್ಕಿಂಗು. ಈ ಥರ ಇದ್ದರೆ ಏನೋ ಪರವಾಗಿಲ್ಲ, ಸ್ಟ್ರೇಟು 90 ಡಿಗ್ರಿ ಅಂತಾರಲ್ಲ ಆ ಥರ ಇದೆ. ಬನ್ನಿ ನೋಡೋಣ ಯಾದಗಿರಿ ಪೋರ್ಟ್ ಹೇಗಿದೆ ಅಂತ. ಇನ್ನೇನು ಬಂದೇ ಬಿಡ್ತು ಅನ್ನೋ ಅಷ್ಟರಲ್ಲಿ ಪ್ರತಿ ಬಾಗಿಲು ನೋಡಿದಾಗಲೂ ಕೂಡ ಬಂತು ಅಂತ ಅನಿಸುತ್ತೆ. ಆದರೆ ಇನ್ನು ಮುಂದೆ ಹೋಗಬೇಕು ಗುರು. ಮುಗೀತು ಟ್ರೆಕ್ಕಿಂಗ್ ಅಂತ ಮುಗೀತು ಟ್ರೆಕ್ಕಿಂಗ್ ಅಂತ ನಾನು ಅಂದ್ಕೊಂಡ್ರೆ ಇನ್ನು ಟ್ರೆಕ್ಕಿಂಗ್ ತುಂಬ ಜಾಸ್ತಿನೇ ಇದೆ. ಬನ್ನಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡೆ. ಇವಾಗ ಮತ್ತೆ ಮೇಲೆ ಹೋಗ್ತಾಯಿದ್ದೀನಿ. ಯಾವ ರೀತಿ ಇರುತ್ತೆ, ಏನೆಲ್ಲ ಇರುತ್ತೆ ಮೇಲ್ಗಡೆ ನೋಡೋಣ ಬನ್ನಿ. ದೇವಸ್ಥಾನ ಇದೆ ಇಲ್ಲಿ, ಭುವನೇಶ್ವರಿ ದೇವಿ ಅಂತ ಕರೀತಾರೆ. ಲೋಕಲ್ಸು ಭವಾನಿ ದೇವಿ ಅಂತ ಹೇಳ್ತಾರೆ. ಗುರು, ಇವಾಗ ನಾನು ಹೋಗ್ತಾ ಇದ್ದೀನಿ ಆ ಒಂದು ಕೋಟೆನ, ಆ ಒಂದು ಯುದ್ಧಕ್ಕೆ ಬಳಸ್ತಾ ಇದ್ದಂತಹ ಮದ್ದು ಗುಂಡುಗಳು ಸಿಡಿಸುವಂತಹ ತೋಪುಗಳನ್ನು. ಬನ್ನಿ, ಇಲ್ಲಿ ಕೂತ್ಕೊಂಡ್ರೆ ಆಗಲ್ಲ, ಇನ್ನೂ ತುಂಬ ಮುಂದೆ ಹೋಗಬೇಕು. ನೋಡೋಣ ಯಾವ ರೀತಿ ಇದೆ ಅಂತ ಕೋಟೆನ. ನೋಡಿ ಗುರು, ಜೋರಾಗಿ ಗಾಳಿ ಬೀಸ್ತಾ ಇದೆ. ಏನಕ್ಕೆ ಅಂತಂದರೆ ನಾನು ತುಂಬ ಎತ್ತರದ ಪ್ರದೇಶದಲ್ಲಿ ಕೂತ್ಕೊಂಡು ವಿಡಿಯೋನ ಮಾಡ್ತಾ ಇರೋದು. ಈ ಒಂದು ಟ್ರೆಕ್ಕಿಂಗನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಟ್ರೆಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಕೆಳಗಡೆ ಬಂದಿದ್ದೀನಿ. ಇಲ್ಲಿಂದ ಇವಾಗ ಬಸ್ ಸ್ಟಾಪ್ಗೆ ಹೋಗಬೇಕು. ಬನ್ನಿ, ಬಸ್ ಸ್ಟಾಪ್ಗೆ ಹೋಗಿಬಿಟ್ಟು ಸಿಗ್ತೀನಿ ನಿಮಗೆ ಮತ್ತೆ. ಅಪೂರ್ ಬಸ್ ಸ್ಟಾಪ್ ನೋಡಿದ್ದು.